ಜೈಲ್ ರೂಲ್ಸ್ ನ ಬ್ರೇಕ್ ಮಾಡಬಾರ್ದು ಅಷ್ಟೇ. ಎಲ್ಲಾನು ರೂಲ್ಸ್ ಪ್ರಕಾರನೇ ಇದೆ ನನ್ನ ಪ್ರಕಾರ. ಅಬ್ನಾರ್ಮಲ್ ಎಗೇನ್ಸ್ಟ್ ರೂಲ್ಸ್ ಏನಿದೆ? ನಿಮ್ಮ ಪ್ರಕಾರ ಪವಿತ್ರ ಪರ ಲಾಯರ್ ನೀವೀಗ ನಿಮ್ಗೆ ಎಲ್ಲವೂ ಸರಿ ಅನ್ಸುತ್ತೆ ಸರ್? ಮಾತ್ರ ಇಲ್ಲ, ಎಲ್ಲ ಕೇಸ್ಗೂ ಹೇಳ್ತೀನಿ. ಯಾರಿದ್ದಾರೆ ಎಲ್ಲ ಜೈಲಲ್ಲಿ ಇರೋರು ಯಾರು ದೊಡ್ಡ ಶ್ರೀಮಂತರಲ್ಲ, ಯಾರಿಲ್ಲ. ಸುಮಾರು ಜನ ಬಡವರೇ ಇರ್ತಾರೆ. ಯಾರು ಫೈನಾನ್ಷಿಯಲಿ ಕೆಳಮಟ್ಟದಲ್ಲಿ ಇರೋರು ಇರ್ತಾರೆ, ಒಬ್ಬರು ಇಬ್ಬರು ಈ ಥರ ಅವರು ಹೋಗ್ತಾರೆ. ಅದರಲ್ಲಿ ಪವಿತ್ರ ಏನೋ ದೊಡ್ಡ ಶ್ರೀಮಂತ ಏನಿಲ್ಲ, ಅವ್ರು ಏನು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿ ಒಂದು 10 ವರ್ಷ ಆಗಿರಬೇಕು ಅಂತ ಕಾಣ್ತಾ ಇದೆ. ಶಿ ಈಸ್ ನಾಟ್ ದಿ ಇಮಿಡಿಯೇಟ್ ಹೀರೋಯಿನ್ ಇಲ್ಲ. ಸೊ ಏನು ಫೈನಾನ್ಷಿಯಲ್ ಅವ್ರವ್ರ ಕಷ್ಟಗಳು, ಅವ್ರಿಗೂ ಮಗಳಿದ್ದಾಳೆ, ಆ ಮಗಳಿಗೂ 15-16 ವಯಸ್ಸು ಹುಡುಗಿ ಇದ್ದಾಳೆ, ತಾಯಿ ಇದ್ದಾರೆ, ತಂದೆ ಇದ್ದಾರೆ. ಸೊ ಸಂಪಾದನೆ ಇಲ್ಲ, ಏನೋ ಒಂದು ಬೋಟಿಗೆ ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಬದುಕ್ತಿದ್ದಾರೆ. ಸೊ ವೈ ಶಿ ಈಸ್ ಬೀಯಿಂಗ್ ಬ್ಲೇಮ್ಡ್? ಸರ್ ಇವಾಗ ಇದನ್ನೇ ಇಟ್ಕೊಂಡು ನಾಳೆ ಬೇಲ್ ಗ್ರಾಂಟ್ಗೆ ನೀವು ಇದನ್ನ ಮಾಡಿ ಟೆಕ್ನಿಕಲ್ ಗ್ರೌಂಡಲ್ಲಿ ಇದೆಲ್ಲ ಹೇಳಿ ಆಯಿತು. ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿನೂ ಇದೆಲ್ಲ ವಾದ ಮಾಡಿ ಕ್ಲೋಸ್. ಮತ್ತೆ ಅದನ್ನೇ ಹಾಕೋಕ್ಕಾಗುತ್ತಾ? ನಾನು ಹಾಕೋ ಬೇಲ್ ಪಿಟಿಷನ್ ಇದುವರೆಗೆ ಆ ಪ್ರೇಯರು ಆ ಗ್ರೌಂಡ್ಸ್ ಯಾರೂ ಕೇಳಿಲ್ಲ. ಹೊಸ ಪ್ರೇಯರು ಹೊಸ ಗ್ರೌಂಡ್ಸು ಆ ವಿಚಾರದಲ್ಲಿ ಫೈಲ್ ಮಾಡ್ತೀನಿ. ಹೀಗೆ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆದಮೇಲೆ ಅದೇ ಕೇಳೋಕ್ಕಾಗತ್ತಾ? ಮಗು ಇದೆ, ತಾಯಿ ಇದೆ, ತಂದೆ ಇದ್ದಾರೆ. ಸರ್ ಎಲ್ಲ ಅನ್ಕೊಳ್ತಾ ಇದ್ರು ಮೇ ಬಿ ಪವಿತ್ರ ಗೌಡಗೆ ಬೇಲ್ ಸಿಗ್ಬೋದು, ಯಾಕಂದ್ರೆ ವುಮೆನ್ಗೆ ಸ್ವಲ್ಪ ಲೈಕ್ ಏನಾದರೂ ಅಷ್ಟೊಂದು ಶಿಕ್ಷೆ ಇರೋದಿಲ್ಲ ಅನ್ನೋ ಒಂದು ಇಲ್ಲ. ವುಮೆನ್ ಅದು ಕಾನೂನಲ್ಲೇ ವುಮನ್ ಇನ್ಫರ್ಮ್ ಅಂದರೆ ಕಾಯಿಲೆ ಇರೋರು ಮಹಿಳೆಯರು, ಅದು ವುಮನ್ಗೆ ಅದನ್ನು ಡೈಲ್ಯೂಟ್ ಮಾಡಿಬಿಟ್ರು ಸುಪ್ರೀಂ ಕೋರ್ಟ್ನವರು. ವುಮನ್ ಅನ್ನೋದು ಒಂದು ಗ್ರೌಂಡ್, ಆಲ್ ದಟ್ ಗ್ರೌಂಡ್ ಗಾನ್. ವುಮನ್ ಅನ್ನೋದು ಪರಿಗಣಿಸಿ ಹೈಕೋರ್ಟಲ್ಲಿ ಬೇಲ್ ಕೊಟ್ಟರು, ಸುಪ್ರೀಂ ಕೋರ್ಟಲ್ಲಿ ಇದೆಲ್ಲ ವಾದ ಮಂಡಿಸಿದ್ರು, ಅದು ಹೋಯ್ತು. ದಟ್ ಗ್ರೌಂಡ್ ಈಸ್ ಗಾನ್. ಮತ್ತೆ ನಾನು ವುಮನ್ ಅಂದರೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದಿಲ್ಲ, ಬೇಲ್ ಕೊಡೋರು ಯಾರು? ಸುಪ್ರೀಂ ಕೋರ್ಟ್ನವರು ಎಲ್ಲ ಗ್ರೌಂಡ್ ಸುಮಾರು ಪೇಜ್ ಜಡ್ಜ್ಮೆಂಟ್ ಬರೆದಿದ್ದಾರೆ. ಅದೇ ವಿಚಾರ ಮತ್ತೆ ಬರೆದ್ರೆ ಬೇಲ್ ಕೊಡೋರು ಯಾರು? ವುಮನ್ನು, ಇನ್ಫರ್ಮು, ಮಗು ಇದೆ, ಮಕ್ಕಳಿದ್ದಾರೆ, ಆಲ್ ದಟ್ ಈಸ್ ರಿಡಂಡೆಂಟ್, ಔಟ್ಡೇಟೆಡ್. ಇದರಲ್ಲಿ ಇಲ್ಲ. ನೀವು ಇವಾಗ ಹೇಳ್ತಿದ್ದೀರಾ ಈ ಕೇಸಲ್ಲಿ ಪವಿತ್ರ ಗೌಡ ಅವ್ರದ್ದು ತಪ್ಪೇ ಇಲ್ಲ ಅಂತ. ಆದರೆ ಸುಪ್ರೀಂ ಕೋರ್ಟ್ ಆರ್ಡರಲ್ಲಿ ಈ ಎಲ್ಲದಕ್ಕೂ ಕಾರಣ ಅಂದರೆ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೆ ಕಾರಣನೇ ಮೇಯ್ನ್ ಪವಿತ್ರನೇ ಅಂತ ಹೇಳಿದಾರಂತಲ್ಲ ಸರ್, ಅದಕ್ಕೇನು ಹೇಳ್ತೀರಿ ನೀವು? ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ದಾರೆ, ನಾವು ಏನೆಲ್ಲ ಹೇಳಿದ್ವಿ ಇದು ಟ್ರಯಲ್ಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ದಟ್ ಈಸ್ ಅನ್ ಅಬ್ಸರ್ವೇಷನ್ ಫಾರ್ ಬೇಲ್, ಅಷ್ಟಿಗೆ ಮಾತ್ರ. ಸುಪ್ರೀಂ ಕೋರ್ಟಲ್ಲಿ ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ಅದನ್ನ ಹೆಸರು ಎವಿಡೆನ್ಸ್ ಅಲ್ಲ, ಮೆಟೀರಿಯಲ್. ಅದು ಮೆಟೀರಿಯಲ್. ಎವಿಡೆನ್ಸ್ ಯಾವಾಗ ಆಗುತ್ತೆ? ಬಾಕ್ಸಲ್ಲಿ ಹಾಕಿ ಕ್ರಾಸ್ ಮಾಡಿದರೆ ಆವಾಗ ಎವಿಡೆನ್ಸ್ ಆಗುತ್ತೆ. ಇನ್ನು ಎವಿಡೆನ್ಸೇ ಆಗಿಲ್ಲ, ಮೆಟೀರಿಯಲ್. ಅದು ಆ ಮೆಟೀರಿಯಲ್ಲು ಸುಳ್ಳೊಂದು ಪ್ರೂವ್ ಮಾಡ್ಬೋದು. ಎಷ್ಟು ಎಲ್ಲ ಕೇಸ 100 ಕೇಸ್ ಬಂದರೆ 95 ಕೇಸ್ ಅಕ್ಯೂಟಲ್ ಆಗುತ್ತೆ, 5 ಕೇಸ್ ಕನ್ವಿಕ್ಷನ್ ಆಗುತ್ತೆ.